ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಜೂನ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅನ್ನೋದು ಆಗಿರುತ್ತೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ರೆಸನೇಟ್ ಆಗ್ತಾ ಹೋಗುತ್ತೋ ಅದನ್ನು ಮಾತ್ರ ನೀವು ತಗೊಳ್ತಾ ಹೋಗಿ. ಓಕೆ, ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಆ್ಯಂಡ್ ಜೂನ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ, ಯಾವ ರೀತಿ ಇರುತ್ತೆ ಅಂತ ಅನ್ನೋದು ಈ ರೀಡಿಂಗ್ ಆಗಿರುತ್ತೆ. ವುಮೆನ್ ಹೋಲ್ಡಿಂಗ್ ಎ ಕಾಯಿನ್. ಓಕೆ ಓಕೆ ಡೋರ್ ಟು ರೊಮ್ಯಾನ್ಸ್ ನಂಬರ್ 33. ಕಾಂಟ್ರಾಕ್ಟ್ ನಂಬರ್ 6. ಸೊ 6 ಎನರ್ಜೀಸ್ ಇಲ್ಲೂ ಕೂಡ 42 in the 6, 33 in the 6 ಆ್ಯಂಡ್ ಕಾಂಟ್ರಾಕ್ಟ್ in the 6. ಓಕೆ, ಎಲ್ಲ 6 ಎನರ್ಜೀಸು ಎನರ್ಜಿಯಿಂದ ಬಂದಿರೋದು. ಆ್ಯಂಡ್ ಶುಕ್ರ ಗ್ರಹವನ್ನು ಒಂದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಲ್ಲಿ ಶುಕ್ರ ಗ್ರಹದಲ್ಲಿ ನಾವು ರಿಲೇಷನ್ಶಿಪ್ ಹೀಲಿಂಗನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ ನಮಗೆ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅಂದ್ರೂ ಕೂಡ ಶುಕ್ರ ಗ್ರಹದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೇ ಬಿ ಜೂನ್ ಮಂತಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲಸಗಳು ಬೇಗ ಬೇಗ ಆಗ್ತಾ ಹೋಗುತ್ತೆ. ಯಾರೆಲ್ಲ ಕೆಲಸದಲ್ಲಿ ತುಂಬ ಜಾಸ್ತಿ ನಾವು ಇಂಟರ್ವ್ಯೂಗೆ ಅಟೆಂಡ್ ಮಾಡಿದ್ದೀವಿ, ಅದರ ರಿಸಲ್ಟ್ ಬಂದಿಲ್ಲ ಅಂತ ಅಂದಾಗ ಸೊ ಅದರಲ್ಲೂ ಕೂಡ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಮದುವೆ ಆಗಿಲ್ಲ ಅಂತ ಅಂದರೆ ಜೂನ್ ಮಂತಲ್ಲಿ ಯಾರೋ ನಿಮ್ಮನ್ನು ನೋಡಿಕೊಂಡು ಹೋಗುವಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ತುಂಬಾ ಸಫರ್ ಮಾಡ್ತಾ ಇದ್ದರೆ, ಇನ್ ಕೇಸ್ ಏನಾದರೂ ತುಂಬಾ ಸಫರ್ ಮಾಡ್ತಾ ಇದ್ದೀವಿ, ರಿಲೇಷನ್ಶಿಪ್ ಯಾವಾಗ ಹೀಲ್ ಆಗುತ್ತೆ ಅಂದರೆ ಮೀನ್ಸ್ ಯಾವುದೋ ಒಂದು ಜಗಳದಲ್ಲಿ ನಾವು ಇದ್ದೀವಿ, ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಜೂನ್ ಮಂತಲ್ಲಿ ಅದೆಲ್ಲದೂ ಕೂಡ ಎಂಡ್ ಆಗುವಂಥದ್ದು. ಆ್ಯಂಡ್ ಅಗೇನಾಗಿ ಇಲ್ಲಿ ತೋರಿಸ್ತಾ ಇರೋದು ನಿಮ್ಮ ಒಂದು ಯಾವುದೋ ಒಂದು ವಿಷಯಕ್ಕೆ ನ್ಯಾಯ ಸಿಗುವಂಥದ್ದು ಇದೆ. ಇದು ಬರೀ ಕೋರ್ಟಿಗೆ ಹೋದ್ರೇ ನ್ಯಾಯ ಅಂತ ಏನೂ ಇಲ್ಲ. ಸೊ ಮಾನಸಿಕವಾಗಿಯೂ ಏನಾದರೂ ಯಾರಾದರೂ ಹರ್ಟ್ ಆಗಿದ್ದರೆ ಅಥವಾ ಹರ್ಟ್ ಏನಾದರೂ ಮಾಡಿದರೆ ಅವ್ರಿಗೆ ನಿಜವಾದ ಸಂಗತಿಗಳು ಗೊತ್ತಾಗ್ತಾ ಹೋಗುತ್ತೆ ಒಂದು. ಆ್ಯಂಡ್ ನಿಮಗೆ ಏನು ನ್ಯಾಯ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ದುಡ್ಡನ್ನು ಒಂದು ಈಸಿಯಾಗಿ ಒಂದು ತಪ್ಪು ವಿಚಾರದಲ್ಲಿ ಏನಾದರೂ ಮಾಡಬೇಕು ಅಂತ ಅಂದರೆ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಎನರ್ಜೀಸ್ ಕೂಡ ಹೇಳ್ತಾ ಇದೆ ಶಾರ್ಟ್ಕಟ್ಟಾಗಿ ಯೂಸ್ ಮಾಡಿಬಿಟ್ಟು ಬೇಗ ನಾವು ಹಣವನ್ನು ಸಂಪಾದನೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಎಸ್ಪೆಷಲಿ ಜೂನ್ ಮಂತಲ್ಲಿ ಈ ರೀತಿಯಾದಂತಹ ಒಂದು ಎನರ್ಜೀಸ್ ನಿಮಗೆ ಏನಾದರೂ ಕಾಡ್ತಾ ಇತ್ತು ಅಂತ ಅಂದರೆ ಅಥವಾ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದನ್ನು ಕಟ್ ಮಾಡಿ. ಯಾವಾಗಲೂ ಕೂಡ ಶಾರ್ಟ್ಕಟ್ಟಲ್ಲಿ ಬರುವಂತಹ ಒಂದು ಹಣ ಅದು ಅಷ್ಟು ಬೇಗನೆ ಹೋಗ್ಬಿಡುತ್ತೆ. ಆ್ಯಂಡ್ ಅದು ಸಸ್ಟೈನ್ ಆಗೋದಿಲ್ಲ ಅಂತ ಹೇಳೋದು. ಓಕೆ ಓಕೆ ಆ್ಯಂಡ್ ಸೊ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಯಾರೋ ಬಂದು ಒಬ್ಬರು ಪ್ರಪೋಸ್ ಮಾಡಿರ್ಬೋದು. ಆ್ಯಂಡ್ ಆ ವ್ಯಕ್ತಿಯ ಬಗ್ಗೆ ನೀವು ಹೇಗಿದ್ದಾರೆ ಏನಿದ್ದಾರೆ ಅಂತ ಆ ಥರನೂ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೋ ಇಲ್ಲೋ, ಆ ಒಂದು ಸಮಸ್ಯೆಗೆ ನೀವೇನಾದರೂ ಅಂದರೆ ಆ ಒಂದು ಇದರಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಹೊಸಬ್ರು ಇಲ್ಲಿ ಯಾರೋ ಬಂದು ಪ್ರಪೋಸ್ ಮಾಡಿದಾಗ ನಾವು ಏನು ಮಾಡಬೇಕು ಮುಂದೆ, ಇವ್ರನ್ನ ನಂಬಬೇಕೋ ಬೇಡೋ ಅಂತ ಅನ್ನೋದು ಕೂಡ ವಿಚಾರದಲ್ಲಿ ಕೆಲವೊಬ್ಬರು ಇದ್ದೀರಾ. ಓಕೆ, ಆ್ಯಂಡ್ ಅಗೇನ್ ಮೆಸೇಜಸ್ ಇದೆ ನೋಡ್ತಾ ಹೋಗೋಣ ನಮ್ಮ ವ್ಯೂವರ್ಸ್ಗಾಗಿ. ಜೂನ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಇದೆ,
ರಿಲೇಷನ್ಶಿಪ್ಪಿಂದಂತೂ ಬಂತು. ಆ್ಯಂಡ್ ವುಮೆನ್ ಹೋಲ್ಡಿಂಗ್ಗೆ ಕಾಯಿನ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಜಾಬ್ ಸಿಗುವಂಥದ್ದು ಆ, ಮ್, ಬೇಗ ಬೇಗ ಆಗ್ತಾ ಹೋಗುತ್ತೆ ಅಂತ ಅನ್ನೋದು. ಓಕೆ. ಆ್ಯಂಡ್ ಫಾಲೋ ಯುವರ್ ಬ್ಲಿಸ್ ನೇವಿಗೇಟಿಂಗ್ ಬೈ ದ ಸ್ಟಾರ್ಸ್ ಅಂತ ಹೇಳಿ ಬಂದಿದೆ. ಓಕೆ. ಅಗೇನ್ ಆಗಿ ಮೆಸೇಜಸ್, ನ್ಯಾರೋ ಪಾತ್ವೇ, ಟ್ರೇಡ್ ಥಾಟ್ಫುಲಿ. ಓಕೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಏನೋ ಒಂದು ಕಲಿಬೇಕು ಅಂತೇಳ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ದೀರಾ. ರಿಲೇಟೆಡ್ ಟು ದಿ ಇಲ್ಲಿ ನಾನು ನೋಡೋದಾದರೆ ಈ ಸ್ಟಾರ್ಸ್ ಬಗ್ಗೆ, ಪ್ಲ್ಯಾನೆಟ್ಸ್ ಬಗ್ಗೆ ಆ ಥರದ್ದೆಲ್ಲ ತೋರಿಸ್ತಾ ಇದೆ. ಸೊ ರಿಲೇಟೆಡ್ ಟು ದಿ ಇದಕ್ಕೆ ನಾನು ಹೇಳೋದು ಅಂತ ಅಂದರೆ ಆಸ್ಟ್ರಾಲಜಿ ಆಗಿರಬಹುದು. ಓಕೆ. ಇದೆಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗಲ್ಲ. ಬಟ್ ಆದರೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಈ ಒಂದು ಪ್ಲ್ಯಾನೆಟ್ಸು, ಈ ನೇಚರ್ಗೆ ಕನೆಕ್ಟ್ ಆಗಿರುವಂತಹ ಒಂದು ಲೆಸನ್, ಆ ಥರದೊಂದು ಕೋರ್ಸನ್ನು ಮಾಡಬೇಕು ಅಂತ ಹೇಳಿ ತುಂಬಾ ನೀವು ಯೋಚನೆಯಲ್ಲೇ ಇದ್ದೀರಾ. ಬಟ್ ಆದರೆ ಅದಕ್ಕೆ ಹೋಗಿಲ್ಲ. ಓಕೆ. ಅದು ಕರೆಕ್ಟ್ ಟೈಮ್ಗೆ ನಿಮಗೆ ಆಲ್ರೆಡಿ ಬಂದಾಗ ಅದನ್ನು ನೀವು ಮುಂದೆ ತೊಗೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಏನನ್ನು ಆರಿಸಿದಿರಲ್ಲ, ಈ ಅಂದರೆ ಮೀನ್ಸ್ ಆಸ್ಟ್ರಾಲಜಿ ಆಗಿರ್ಬೋದು, ಆ್ಯಂಡ್ ನ್ಯೂಮರಾಲಜಿ ಆಗಿರ್ಬೋದು, ಅಥವಾ ಟ್ಯಾರೋ ರೀಡಿಂಗ್ ಕಲಿಬೇಕು ಅಂತನಾದರೂ ಆಗಿರ್ಬೋದು, ರೇಖಿ ಆಗಿರ್ಬೋದು, ಸೌಂಡ್ ಹೀಲಿಂಗ್ ಅದನ್ನಾದರೂ ಆಗಿರ್ಬೋದು, ಅಥವಾ ಮೆಡಿಟೇಷನ್ ಟೆಕ್ನಿಕ್ಸ್ ಆದರೂ ಆಗಿರ್ಬೋದು. ಆ್ಯಂಡ್ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಅಂತಲೂ ಬರುತ್ತೆ. ರಾಜಕ್ರಿಯದ್ದು ಬರ್ತಾ ಹೋಗುತ್ತೆ. ಕಲರ್ಸ್ ಥೆರಪಿ ಬರ್ತಾ ಹೋಗುತ್ತೆ. ರಿಲೇಟೆಡ್ ಟು ದಿ ಕನೆಕ್ಷನ್ಗೆ 7 ಚಕ್ರಗಳ ಬಗ್ಗೆ ಕಲಿಯೋದಾದರೂ ಆಗಿರ್ಬೋದು. ಇದೆಲ್ಲ ಯಾವುದೋ ಒಂದರಲ್ಲಿ ನಿಮಗೆ ತುಂಬಾ ಕಲಿಬೇಕು ಅಂತ ಅಂದ್ಕೊಂಡು ದೂರದ ದೃಷ್ಟಿಯಲ್ಲಿ ಜಸ್ಟ್ ನೋಡ್ತಾ ಇದ್ದೀರಾ. ಬಟ್ ಆದರೆ ಇನ್ನೂ ಅದನ್ನು ಕಲ್ತಿಲ್ಲ. ಸೊ ಈ ಒಂದು ಜೂನ್ ಮಂತಲ್ಲಿ ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅಂತ ಅಂದರೆ ಏನು ನೀವು ಕೋರ್ಸನ್ನು ಮಾಡಿದ್ದೀರಲ್ಲ ಅದೇ ನಿಮ್ಮ ಮುಂದಿನ ಒಂದು ಲೈಫ್ಗೆ ದಾರಿದೀಪ ಆಗುತ್ತೆ ಅಂತಲೇ ಅನ್ಬೋದು. ಅಂದರೆ ಇವಾಗ ಹೇಗೆ ಕತ್ತಲಲ್ಲಿ ನಾವು ನಡೀತಾ ಇರಬೇಕಾದ್ರೆ ಒಂದು ಕ್ಯಾಂಡಲ್ ಆದರೂ ಆಗಿರ್ಬೋದು, ಒಂದು ಟಾರ್ಚ್ ಆದರೂ ಆಗಿರ್ಬೋದು, ಅಥವಾ ಒಂದು ಲೈಟನ್ನು ಹೇಗೆ ನಾವು ಉಪಯೋಗಿಸ್ತೀವೋ ಆವಾಗ ನಮಗೆ ದಾರಿ ಸುಗಮ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನಿಂತು ಅಲ್ಲೇ ನಿಂತಿದ್ರೆ ನಿಮಗೆ ಆ ಒಂದು ದಾರಿ ಸಿಗೋದಿಲ್ಲ. ನೀವೇನು ಏನೋ ಒಂದು ಹುಡುಕ್ತಾ ಇದ್ದೀರಾ ಅಂತ ಅನಿಸುತ್ತೆ. ಯಾವುದನ್ನೋ ಒಂದು ಪರ್ಟಿಕ್ಯುಲರ್ ಆಗಿ ನೀವು ಹುಡುಕ್ತಾ ಇದ್ದೀರಾ. ಸೊ ಅಲ್ಲಿ ಅದು ಹುಡುಕ್ತಾ ಇದ್ದೀರಾ, ಓಕೆ. ಬಟ್ ಆದರೆ ಆ್ಯಕ್ಷನನ್ನು ತಗೋಬೇಕಾಗಿದೆ. ಓಕೆ. ಆ್ಯಕ್ಷನನ್ನು ಇಲ್ಲಿ ತಗೋಬೇಕಾಗಿದೆ. ಆ್ಯಂಡ್ ಅದೇ ನಿಮ್ಮನ್ನು ಮುಂದೆ ದಾರಿಯಲ್ಲಿ ಕರ್ಕೊಂಡೋಗುತ್ತೆ ಅಂತ ಅನ್ನೋದು. ಸೊ ಇಲ್ಲಿ ಮೂಡ್ ಮೆಡಿಟೇಷನ್ಸ್ ಆಗಿರ್ಬೋದು, ಅಥವಾ ರಿಲೇಟೆಡ್ ಟು ದಿ ನೇಚರ್ಗೆ ಇದೆಲ್ಲ ಸ್ವಲ್ಪ ನಾನು ಹೇಳಿದ್ದೀನಿ. ಆದಷ್ಟು ಎಷ್ಟು ಇದರಲ್ಲಿ ರೆಸನೇಟ್ ಆಗುತ್ತೋ ಅಷ್ಟು ಹೇಳಿದ್ದೀನಿ. ಬಟ್ ಆದರೆ ಯಾವುದೋ ಒಂದು ನೇಚರ್ಗೆ ರೆಸನೇಟ್ ಆಗೋದನ್ನು ನೀವು ಕಲಿಬೇಕು ಅಂತ ಹೇಳ್ಬಿಟ್ಟು ಅಂದರೆ ಮೀನ್ಸ್ ಅಂದ್ಕೊಂಡಿದ್ದೀರಾ. ಬಟ್ ಅದನ್ನು ಇನ್ನೂ ಕಲ್ತಿಲ್ಲ. ಓಕೆ. ಅದ್ರ ಕಡೆ ಫಾಲೋ ಮಾಡಿ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ಆಲ್ರೆಡಿ ಸ್ಪಿರಿಚುಯಾಲಿಟಿಯಲ್ಲಿ ಇದ್ದೀರಾ. ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಪಾತ್ವೆ ನಿಮಗೆ ಕಾಣಿಸ್ತಿದೆ. ಇದನ್ನು ನಾನು ಕಲಿಬೇಕೋ ಬೇಡೋ ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಆ್ಯಂಡ್ ಅದನ್ನು ನೀವು ಕಲಿಬಹುದು. ಓಕೆ. ಆ್ಯಂಡ್ ಇಲ್ಲೂ ಕೂಡ ಹಾಗೆ ತೋರಿಸ್ತಾ ಇದೆ ಇಲ್ಲಿ ನ್ಯಾರೋ ಪಾತ್ವೇ ಅಂತ. ಸೊ ಏನು ಅಂತ ಈ ಒಂದು ಕಾರ್ಡಿಂದ ನನಗೇನು ರೆಸನೇಟ್ ಆಗ್ತಾ ಇದೆ ಅಂತ ಅಂದರೆ ವೈಡಾಗಿ ಯೋಚನೆ ಮಾಡಬೇಕು ಅಂತ. ಅಂದರೆ ಸಣ್ಣ ಬುದ್ಧಿ ಯೋಚನೆ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಸಣ್ಣತನದಿಂದ ತೋರಿಸ್ಬಾರ್ದು ಅಂತ. ಸೊ ಬ್ರಾಡಾಗಿ ಯೋಚನೆ ಮಾಡಬೇಕು ಅಂತ ಅನ್ನೋದು. ಆವಾಗ ದೊಡ್ಡ ದೊಡ್ಡ ವಿಚಾರಗಳು ನಿಮ್ಮ ಒಂದು ಮನಸ್ಸಿಗೆ ಬರುವಂಥದ್ದು, ಏನು ಮಾಡಬೇಕು ಅಂತ ಅನ್ನೋದು ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಅನ್ನೋದು. ಓಕೆ. ಆ್ಯಂಡ್ ತುಂಬ ಜನ ಇಲ್ಲಿ ಮೌಂಟೇನ್ಸ್ಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ನಾನು ಮೌಂಟೇನ್ ಹತ್ತಬೇಕು ಅಂತ ಅನ್ನೋದು ಆ ಥರದ್ದು.
ಅದ್ರ ಸಂಬಂಧಪಟ್ಟಾಗೆ ಸ್ವಲ್ಪ ಕಾಣಿಸ್ತಾ ಇದೆ. ಆ್ಯಂಡ್ ನೇಚರ್ಗೆ ಹೋಗಬೇಕು ಅಂತ ಅನ್ನೋದು ಯಾವುದಾದ್ರೂ ಒಂದು ಟೆಂಪಲ್ಗಾಗಿರ್ಬೋದು, ಅದು ಎಸ್ಪೆಷಲಿ ಈ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಒಂದು ಟೆಂಪಲ್, ಆ್ಯಂಡ್ ಅದನ್ನು ನೀವೇ ಹತ್ಕೊಂಡು ಹೋಗಬೇಕು ಅಂತ, ಹಂಗೆ ಆ ಥರದ್ದು ಏನಾದರೂ ಒಂದು ಯೋಚನೆಯಲ್ಲಿ ಕೂಡ ನೀವು ಇರ್ಬೋದು. ಇವಾಗ ಎಕ್ಸಾಂಪಲ್ ಚಾಮುಂಡಿ ಬೆಟ್ಟಕ್ಕೆ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಥರದ್ದು ತಿರುಪತಿ ಬೆಟ್ಟಕ್ಕೆ ಹೋಗಬೇಕು, ಅದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿ ಕಾಶ್ಮೀರ್ಗೆ ಹೋಗಬೇಕು ಆ್ಯಂಡ್ ಹಿಮಾಲಯಕ್ಕೆ ಹೋಗಬೇಕು, ಅಲ್ಲಿರುವಂತಹ ಒಂದು ಎನರ್ಜೀಸ್ನ ಫೀಲ್ ಮಾಡಬೇಕು ಅಂತ ಕೆಲವೊಬ್ಬರಲ್ಲೂ ಕೂಡ ಇದರಲ್ಲಿ ಇದೆ. ಸೊ ಅದು ಕೂಡ ಏನೇನೆಲ್ಲ ಮನಸ್ಸಲ್ಲಿ ಏನೇನೆಲ್ಲ ಇದೆನೋ ಜಸ್ಟ್ ಅದು ಇಲ್ಲಿ ಓಪನ್ ಅಪ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಸರಿಯಾದ ಮಾರ್ಗದರ್ಶನದ ಒಂದು ಅವಶ್ಯಕತೆ ಇದೆ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ತುಂಬಾ ಒಂದು ಸಫರ್ ಮಾಡ್ತಾ ಇದ್ದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶಕರು ಸಿಗುವಂತಹ ಚಾನ್ಸಸ್ ಈ ಜೂನ್ ಮಂತಲ್ಲೇ ಆಗುತ್ತೆ ಅಂತ ಅನ್ಬೋದು. ಓಕೆ, ಆ್ಯಂಡ್ ಏನಾಗಿ ಮೆಸೇಜಸ್ ಏನಿದೆ ಜೂನ್ ಮಂತಲ್ಲಿ ನಮ್ಮ ವೀಕ್ಷಕರಿಗೆ. ಓಕೆ, ಫ್ರೀ ಸ್ಪಿರಿಟ್ಸ್, ಆ್ಯಂಡ್ ಫ್ರೆಂಡ್ಶಿಪ್. ನಾನು ಆಗಲೇ ಹೇಳಿದೆ ನಿಮಗೆ, ಹೊಸದಾಗಿ ಫ್ರೆಂಡ್ಶಿಪ್ಪು ಈ ಲವ್ ರಿಲೇಷನ್ನಲ್ಲಿ ಆಲ್ರೆಡಿ ಬಂದಿದ್ದಾರೆ, ಇಲ್ಲಾಂದರೆ ಬರುವಂತಹ ಚಾನ್ಸಸ್ ಜೂನ್ ಮಂತಲ್ಲಿ ಆಗುತ್ತೆ ಅಂತ. ಆ್ಯಂಡ್ ದಿ ಫ್ಯೂಚರ್. ಓಕೆ, ಆ್ಯಂಡ್ ಫ್ಯೂಚರ್ ಬಗ್ಗೆ ಇಲ್ಲಿ ತುಂಬ ಜನ ಏನಾಗುತ್ತೆ ಏನೋ ಅದನ್ನು ಮಾಡಿದರೆ ಏನಾಗುತ್ತೆ, ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ಅನ್ನೋದು ತುಂಬ ಜಾಸ್ತಿ ಜನ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ಆದರೆ ಪ್ರೆಸೆಂಟಾಗಿ ಏನು ತಗೋಬೇಕು ಅಂದರೆ ಏನು ಕೆಲಸ ಮಾಡಬೇಕು ಅಂತ ಅನ್ನೋದು ಮುಂದಿನ ಫ್ಯೂಚರ್ ಆಗುತ್ತೆ ಅಂತ ಅನ್ನೋದು. ಫಾರ್ ಎಕ್ಸಾಂಪಲ್, ಇವಾಗ ಫ್ಯೂಚರಲ್ಲಿ ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಅದು ಒಂದು ವೀಕಲ್ಲಿ, 15 ದಿವಸದಲ್ಲಿ, 1 ವರ್ಷದಲ್ಲಿ ಅದು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ ಇವಾಗ ಪ್ರೆಸೆಂಟಾಗಿ ನೀವು ಅದಕ್ಕೆ ಆ್ಯಕ್ಷನನ್ನು ತಗೋಬೇಕು. ಅಂದರೆ ಅದಕ್ಕೆ ತಕ್ಕಂಗೆ ಗಮನ ಕೊಡಬೇಕಾಗುತ್ತೆ, ಕೆಲಸಗಳನ್ನು ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಫ್ರೀ ಸ್ಪಿರಿಟ್ಸ್ ಅಂತ ಬಂದಿದೆ, ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಬಂದಿದೆ. ಇಲ್ಲಿ ಫ್ರೆಂಡ್ಶಿಪ್ ಅಂತಂದರೆ ನಿಮಗೆ ಜೂನ್ ಮಂತಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರುವಂತಹ ಒಂದು ಫ್ರೆಂಡ್ಶಿಪ್ ಬಾಂಡ್ ಆದರೂ ಆಗಬಹುದು. ಒಂದು ಹೊಸದಾಗಿ ಫ್ರೆಂಡ್ಶಿಪ್ ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಬರ್ಬೋದು, ಯಾರಾದರೂ ಫ್ರೆಂಡ್ಸ್ ಆಗ್ಬೋದು. ಇಲ್ಲಿ ಹುಡುಗ ಹುಡುಗಿ ಅಂತಲೇ ಏನೂ ಇಲ್ಲ, ಬಟ್ ಆದರೆ ಫ್ರೆಂಡ್ಸ್ ಆಗುವಂಥದ್ದು, ಗೆಳೆತನ ಬೆಳೆಯುವಂಥದ್ದು ಆಗುತ್ತೆ. ಆ್ಯಂಡ್ ಬಿಸ್ನೆಸ್ಸಲ್ಲಿ ಅಲ್ಲೂ ಕೂಡ ನಿಮಗೆ ಹೊಸೊಬ್ಬರು ಒಂದು ಕಸ್ಟಮರ್ಸ್ ನಿಮಗೆ ಸಿಗುವಂಥದ್ದು, ಅವರು ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರ ಆಗುವಂತಹ ಚಾನ್ಸಸ್ ಕೂಡ ಜೂನ್ ಮಂತಲ್ಲಿ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವ್ಯಾಲಿಟಿಗೆ ಹೋಗಬೇಕೋ ಬೇಡೋ ಅಥವಾ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಅಲ್ಲೇನೋ ಆಯಿತು, ಅವ್ರು ಹಿಂಗಾದರೂ ಅದಕ್ಕೆ ಸುಮ್ಮನಿದ್ಬಿಡೋಣ ಅಂತ ಅನ್ನೋದು ಕೆಲವೊಬ್ಬರು ಮನಸ್ಸಲ್ಲಿ ಇದೆ ಅಂತ ಅನಿಸುತ್ತೆ. ಸೊ ಎಲ್ಲದ್ರದ್ದು ಒಬ್ಬರು ಏನಾದರೂ ಆಯಿತು ಅಂತಂದರೆ ಕೆಟ್ಟದ್ದು ಅದೇ ರೀತಿ ಎಲ್ಲರಿಗೂ ಆಗಬೇಕು ಅಂತ ಏನಿಲ್ಲ. ಆ್ಯಂಡ್ ನೀವು ಯಾವಾಗ ಆ ರೀತಿ ಯೋಚನೆ ಮಾಡ್ತಿರೋ, ಜಸ್ಟ್ ಅಪೋಸಿಟಾಗಿ ಯೋಚನೆ ಮಾಡಿ ಇದರಿಂದ ಒಳ್ಳೆಯದನ್ನು ಪಡ್ಕೊಂಡಿರೋರು ಎಷ್ಟು ಜನ ಇದ್ದಾರೆ ಅಂತ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ರೇಷಿಯೋ ನಿಮಗೆ ಸಿಗ್ತಾ ಹೋಗುತ್ತೆ, ಆವಾಗ ನಿಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಇದಾಗಿತ್ತು ಜೂನ್ ಮಂತಿನ ಒಂದು ಪ್ರಿಡಿಕ್ಷನ್ಸ್. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿರುವಂತಹ ಒಂದು ಟಾಪಿಕನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.